ಒಳ ಮೀಸಲಾತಿ ಬೃಹತ್ ಹೋರಾಟ ರಾಜ್ಯ ಗುತ್ತಿಗೆದಾರರ ಸಂಘ ಮತ್ತು ಇಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ ಬೆಂಬಲ. ಬೆಂಗಳೂರು ಮಾರ್ಚ್ 13 ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘ ಮತ್ತು ಇಸ್. ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ ವತಿಯಿಂದ ಸಂವಿಧಾನಬದ್ಧವಾದ ಒಳಮೀಸಲಾತಿ ಜಾರಿಗೆ ಆಗ್ರಹಿಸಿ ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದೆ. ಮಾದಿಗ ಸಮಾಜಕ್ಕೆ ನ್ಯಾಯ ದೊರಕಬೇಕೆಂಬ ಉದ್ದೇಶದಿಂದ ನಡೆಯುತ್ತಿರುವ ಈ ಹೋರಾಟಕ್ಕೆ ರಾಜ್ಯದ ವಿವಿಧ ಭಾಗಗಳಿಂದ ಸಮಾಜದ ಬಂಧುಗಳು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. 7ನೇ ತಾರೀಕು ಸಚಿವ ಸಂಪುಟ ಸಭೆ ಆಗುತ್ತೆ. ತಾವು ನಿಮ್ಮ ಹೋರಾಟಕ್ಕೆ ನಮ್ಮ ಗೌರವ ಇದೆ. ನಿಮ್ಮ ಹೋರಾಟದ ಬಗ್ಗೆ ನಮ್ಗೆ ಯಾವುದೇ ರೀತಿಯ ಬೇರೆ ಅಭಿಪ್ರಾಯ ಇಲ್ಲ. ನೀವು ಅದಕ್ಕೋಸ್ಕರ ಈಗ ಯಾವುದೇ ಒಂದು ತೀರ್ಮಾನ ಆದ್ರೆ ಅದು ಸ್ಪಷ್ಟವಾಗಿ ಕೂಡಿರ್ಬೇಕು. ಒಂದು ಅಭಿಪ್ರಾಯ ಆಗ್ಬಾರ್ದು. ತೀರ್ಮಾನನೇ ಬೇರೆ, ಅಭಿಪ್ರಾಯನೇ ಬೇರೆ. ಆ ತೀರ್ಮಾನ ತಗೊಳ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ತಗೊಳ್ತೀವಿ, ಒಂದು ಒಳ್ಳೆ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಜೈ ಭೀಮ್, ಜೈ ಮಾದಿಗ. ಇವತ್ತಿನ ಕರ್ನಾಟಕ ರಾಜ್ಯದ ಉದ್ದಾಗಲಿಂದ ಬಂದಂತ ನಮ್ಮ ಮಾದಿಗ ಸಮಾಜದ ಮುಖಂಡರಿಗೂ ಮತ್ತು ಮಾದಿಗ ಸಂಬಂಧಿಸಿದಂತ ಜಾತಿಗಳಿಗೆ ಎಲ್ಲರಿಗೂ ಈ ಮೊಟ್ಟ ಮೊದಲನೇ ಒಂದು ಈ ಹೋರಾಟ 2013 ಮತ್ತು 2023ರಲ್ಲಿ ಸಿದ್ದರಾಮಯ್ಯರು ನಮ್ಮ ಒಳ ಮೀಸಲಾತಿ ಬಗ್ಗೆ ಮಾದಿಗರಿಗೆ ಅನ್ಯಾಯ ಮಾಡುವುದಿಲ್ಲ ಅಂತ ಹೇಳಿ ಮೊದಲಿನಿಂದ ಹೇಳ್ತಾ ಇದ್ದಾರೆ. ಇದು 3 ದಶಕದಿಂದ ಸಿದ್ದರಾಮಯ್ಯ ಅವರು ಮೀಸಲಾತಿ ಬಗ್ಗೆ ನಾನೇ ಮಾಡ್ತೇನೆ ಅಂತ ಹೇಳಿ 2013 ಚುನಾವಣೆಯಲ್ಲಿ ಚಿತ್ರದುರ್ಗದಲ್ಲಿ ಪ್ರಣಾಳಿಕೆ ತನಕ ಅವರು ನಡೀತಾ ಇಲ್ಲ. ಸರ್ಕಾರದಲ್ಲಿ ನಮ್ಮ ಮಾದಿಗ ಜನಾಂಗರಿಗೆ ಮೋಸ ಮಾಡಿ ವಂಚನೆ ಮಾಡಿ ಓಟನ್ನು ಹಾಕಿದ್ದಾರೆ. ಆ ಕಾರಣದಿಂದ ಮಾದಿಗರಿಗೆ ಮೀಸಲಾತಿಯಿಂದ ನಿಮಗೆ ಅನ್ಯಾಯ ಇದೆ. ಈ ಸಿದ್ದರಾಮಯ್ಯ ಅವರು ನಿಜವಾದ ಸಿದ್ದರಾಮಯ್ಯ ಅಂತ ಹೇಳೋದಕ್ಕಿಂತ ತಪ್ಪಾಗ್ತದೆ, ಸುಳ್ಳು ಸಿದ್ದರಾಮಯ್ಯ ಅಂತ ತಪ್ಪಾಗಲಿಕ್ಕಿಲ್ಲ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮ ಮೂಲಕ ಹೇಳಕ್ ಇಷ್ಟಪಡ್ತಾ ಇದ್ದಾರೆ. ಈಗಾಗಲೇ ದಾವಣಗೆರೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಬೈ ಎಲೆಕ್ಷನ್ ಬರ್ತಾ ಇದೆ. ಮುಂದಿನ ಚುನಾವಣೆ ಇದೆ. ಮಾದಿಗರು ಈ ಕರ್ನಾಟಕ ಮೂಲೆಯಲ್ಲಿರ್ತಕ್ಕಂಥ ಮಾದಿಗರು ದಾವಣಗೆರೆ ಜಿಲ್ಲೆಯಲ್ಲಿ ನಾವು ಪ್ರತಿಯೊಂದು ಓಣಿ ಪ್ರತಿಯೊಂದು ಕೇರಿಗಳಲ್ಲಿ ಎಲ್ಲಾ ಸಂಘಟನೆಗಳು ಒಂದಾಗಿ ಒಗ್ಗೂಡಿಸಿ ಕಾಂಗ್ರೆಸ್ ಪಾಠ ಕಲಿಸಬೇಕಂತ ಹೇಳಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡುತ್ತೇನೆ. ಸಿದ್ದರಾಮಯ್ಯವರೇ, ನೀವು ಮುಖ್ಯಮಂತ್ರಿ ಆಗಬೇಕಾಗಿದ್ದರೆ ಮಾದಿಗರು ಮಾತಂಗಿಯರು ಆಶ್ರಯದ ಇದ್ರೆ ಮುಖ್ಯಮಂತ್ರಿ ಆಗಿದ್ದೀರಿ. ಇಂದಕ್ಕ ಈಗಾದ್ರೂ ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಮಾತಂಗಿ ಮಕ್ಕಳಿಗೆ ಆಶೀರ್ವಾದ ಮುಖ್ಯಮಂತ್ರಿ ಆಗಿದ್ರೆ ಮಾತಂಗಿ ಮಕ್ಕಳ ಆಶೀರ್ವಾದ ಮಾತಂಗಿ ಈ ನಮ್ಮ ಸೋದರ ಜಾತಿಯವರು ಅವ್ರಿಗೆ ಏನು ಸಮಪಾಲು ಬರಬೇಕಾದ್ರೆ ಸಮಪಾಲು ನಾವು ಕೂಡ ಸಿದ್ಧರಿದ್ದೀವಿ. ನಮ್ಮ ಪಾಲು ನಮಗೆ ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಾತ್ಮಕವಾಗಿ ಸಂವಿಧಾನದಲ್ಲಿ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಮಪಾಲ ಎಲ್ಲಿ ಕೊಡ್ತಾ ಇದ್ದೀರಿ, ಎಲ್ಲಿ ಕೊಡ್ತಾ ಇದ್ದೀರಿ ಅಂತ ಎಲ್ಲ ಮಾದಿಗರಿಗೆ ಮೋಸ ಮಾಡ್ತಾ ಇದ್ದೀರಿ, ಮಾದಿರಿಗೆ ಸುಳ್ಳು ಹೇಳ್ತಾ ಇದ್ದೀರಿ. ಇವತ್ತು ದಿನ 6ನೇ ತಾರೀಕು ಅದು ಸದನದಲ್ಲಿ ಇಡ್ತೀವಿ ಅಂತ ಹೇಳಿದ್ರಿ. 6ನೇ ತಾರೀಕು ಸದನದಲ್ಲಿ ಇಡ್ಲೇ ಇಲ್ಲ. ನಮ್ಮ ಸನ್ಮಾನ್ಯ ಶ್ರೀ ನಮ್ಮ ಜಾತಿಯವರಂತ ಮರಿಯಪ್ಪ ಸಾಹೇಬರಾಗಿರ್ಬೋದು, ಆರ್ಮಿ ತಿಮ್ಮಪ್ಪರ ಸಾಹೇಬರಾಗಿರ್ಬೋದು ಇವತ್ತಿನ ನಿರ್ಧಾರವನ್ನು ತೆಗೆದುಕೊಂಡಾರ. ಯಾಕೆಂದ್ರೆ ನಮ್ಮ ಸಮಾಜ ಇದ್ರೆ ಮಾತ್ರ ನಾವು ನಮ್ಮ ಸಮಾಜದಲ್ಲಿ ಇರ್ತೀವಿ ಅಂತ ಹೇಳಿ ಒಂದು ನಿರ್ಧಾರವನ್ನು ತೆಗೆದುಕೊಂಡದಕ್ಕೆ ಅವರಿಗೆ ಧನ್ಯವಾದಗಳು. ಆದ್ರೆ ಈ ಮೀಸಲಾತಿ ಬಗ್ಗೆ ಒಂದು ವೇಳೆ ಮೀಸಲಾತಿ ನಮಗೆ ಕೊಡದೇ ಇದ್ದಲ್ಲಿ ನಾವು ರಾಜೀನಾಮೆ ಕೊಟ್ಟು ಹೊರಗೆ ಬರುತ್ತೇವೆ ಅಂತ ಸಾಹೇಬ್ ಹೇಳಿದ್ರೆ, ಆರ್ಮಿ ತಿಮ್ಮಪ್ಪರ ಸಾಹೇಬರು ಕೂಡ ಹೇಳಿದ್ದಾರೆ. ಈ ಹೋರಾಟ ಮೊದಲನೇ ಈ ಸಂಗ್ರಾಮ ಮಾದಿಗರು ಹೇಳೋದು ಕೇಳೋದು ಶಾಂತಿಯುತವಾಗಿ ಹೋರಾಟ. ಒಂದು ವೇಳೆ ಮಾದಿಗರಿಗೆ ತೊಡೆಯುದ್ರ ಅದು ಚುನಾವಣೆ ಕಾಂಗ್ರೆಸ್ ಪಕ್ಷನೇ ನಿರ್ನಾಮ ಮಾಡ್ತೀವಿ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಒಂದು ವೇಳೆ ಮೀಸಲಾತಿ 22 ಒಳಗಡೆ ಆಗದೆ ಇದ್ದಲ್ಲಿ ಇದು 12ನೇ ತಾರೀಕು 1ನೇ ಹಂತದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಈಗ ನಾಳೆ ಬರ್ತಕ್ಕಂಥ ದಿನಗಳಲ್ಲಿ ಸ್ಟೇ ತೆಗೆಯುವುದಿಲ್ಲ.
ಈ ಬೆಂಗಳೂರು ಬಿಟ್ಟು ಹಗಲೋದಿಲ್ಲ ಎಲ್ಲಾ ಮಾದಿಗರು ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳಿ ಮಾಧ್ಯಮ ಮೂಲಕ ಹೇಳ್ತಾ ಇದ್ದೀವಿ. ನಮ್ಮ ಹೆಸರು ಭೀಮಾಶಂಕರ್ ಬೆಲ್ಲ, ಕರ್ನಾಟಕ ಮಾದಿಗ ಸಂಘದ ಅಧ್ಯಕ್ಷ ಮತ್ತು ಗುತ್ತಿಗೆದಾರರು ಸಂಘಟನಾ ಕಾರ್ಯದರ್ಶಿ, ಮಾದಿಗ ಗುತ್ತಿಗೆದಾರರು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಭೀಮಾಶಂಕರ್ ಬೆಲ್ಲ, ಯಾದಗಿರಿ ಜಿಲ್ಲಾ. ಎಸ್ ನಿಮೇಶ್ ಅಣ್ಣ ನಿಮ್ಮನೆ ಭಾಗದ ಅಧ್ಯಕ್ಷರಾದ ನಾನು ತಗೊಂಡೆ. ನಾವು ನಮ್ಮ ಕಡೆಯಿಂದ ಈ ಹೋರಾಟಕ್ಕೆ ಸಂಪೂರ್ಣವಾದ ಬೆಂಬಲ ಕೊಡ್ತಾ ಇದ್ವಿ. ಯಾಕಂದ್ರೆ ಸುಮಾರು 35 ವರ್ಷಗಳಿಂದ ಬೆಂಬಲ ಹೋರಾಟವನ್ನು ಮಾಡ್ತಾ ಇದಾರೆ ಮಾದಿಗ ಸಮಾಜದವರು. ಅದಕ್ಕೆ ಅದು ಕೇಳ್ತಾ ಇಲ್ಲ, ಅವರಿಗೆ ನ್ಯಾಯ ದೊರೆತಂತ ಅಂತ ನಾವು ಸಂಪೂರ್ಣ ಬೆಂಬಲವನ್ನ ಸೂಚಿಸ್ತಾ ಇದ್ದೀವಿ. ಅದರಂತೆ ನಾವು ಇವತ್ತು ಸುಮಾರು 2-2.5 ಸಾವಿರ ಜನ ಈ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗಡೆ ವತಿಯಿಂದ ಬಂದಿದ್ವಿ. ಇವು ಒಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕಂತ ಹೇಳಿ ಎಲ್ಲ ಪ್ರತಿಯೊಂದು ಜಿಲ್ಲೆಯ ಅಲ್ಲಿ ಬಂದಿದ್ದಾರೆ. ಮತ್ತೆ ಈ ಬೆಂಬಲ ಕೊಡ್ತಾ ಇದೀವಿ. ಬೃಹತ್ ಪಟ್ಬಿಟ್ಟಾಗಿದೆ. ಈಗೇನು ಸರ್ಕಾರ ಇದಕ್ಕೆ ಮಣಿದು ಒಪ್ಪಿಗೆ ಸೂಚಿಸ್ತಾ ಇದೆ. ಹೋರಾಟವನ್ನ ಮಾಡಬೇಕಾಗುತ್ತೆ. ನಿಮ್ ಬೆಂಬಲಕ್ಕೆ ಸರ್ಕಾರ ವ್ಯಕ್ತಪಡಿಸಿಲ್ಲ ಅಂದ್ರೆ ಏನ್ ಮಾಡ್ತೀರಾ ಮುಂದೆ? ಸರ್, ಬರುವ ದಿನಗಳಲ್ಲಿ ನಾವು ತಗೊಳ್ತೀವಿ. ಹೇಳಿದ್ರಲ್ಲ ನಮ್ಮ ಕೆ ಸುನೀಲ್ ಸಾಹೇಬ್ ಹೇಳಿದ್ದಾರೆ 27 ಕಾರಣ ಅಂತ ಹೇಳಿ. ಅದು ಏನಾದ್ರು ಅವರು ಇದು ಮಾಡ್ಲಾದ್ರೆ ನಾವು ಬರುವಂತ ದಿನಗಳು ಉಗ್ರ ಹೋರಾಟ ಮಾಡ್ತೀವಿ ಸರ್. ಮತ್ತೆ ಇಡೀ ವಿಧಾನಸಭಾ ಮುಚ್ಚಿಗೆ ಕೆಲಸ ಮಾಡ್ತೀವಿ ಸರ್. ಗುರುದೇವ್ ಅಂತ ಅಧ್ಯಕ್ಷರಾಗಿರೋದು ಸುನೀಲ್ ಅವರು. ನಾವ್ ಇವಾಗ ಬಂದಿದ್ದ ಕಾರಣ ನಮ್ಮ ಸಂಗಮೇಶ್ ಅಣ್ಣ ಅಭಿಮಾನಿ ಬಳಗ ಅಂತ ಕರೆ ಹೇಳಿದ್ರು. ನಾವು 1000 ಜನ ಸಿಕ್ಕು ಮಾತಾಡೋಣ ಎಲ್ಲ. ಹೋರಾಟದ ಅಭಿಮಾನಿ ಬಳಗದಿಂದ ಬಂದವರು ನಾವು ಸದಸ್ಯರಿಗೆಲ್ಲ ನಾವೆಲ್ಲ ಸೇರಿ ಬೆಂಬಲಿಸ್ತಿದ್ದೀವಿ. ಅದಕ್ಕೋಸ್ಕರ ನಾನು ಮುಂದೆ ಇನ್ನು ತುಂಬಾ ದೊಡ್ಡದಾಗಿ ಮಾಡೋಣ ಅಂತ